ಕುಂಬಿಗಾನಹಳ್ಳಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೆಎಂ ಭೀಮೇಶ್, ಉಪಾಧ್ಯಕ್ಷರಾಗಿ ಸೋಮೇಶ್ ಅವಿರೋಧ ಆಯ್ಕೆ. ಸ್ವತಃ ಕಟ್ಟಡ ನಿರ್ಮಾಣ ಸೇರಿ ರೈತಪರ ಸಹಕಾರ ಸಂಘವಾಗಿ ಕಟ್ಟುವ ಪ್ರಯತ್ನ ಮಾಡುತ್ತೇವೆ. ಕೆಎಂ ಭೀಮೇಶ್. ಶಿಡ್ಲಘಟ್ಟ ತಾಲೂಕಿನ ಕುಂಬಿಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಡನಾಯಕನಹಳ್ಳಿಯ ಕೆಎಂ ಭೀಮೇಶ್ ಹಾಗೂ ಉಪಾಧ್ಯಕ್ಷರಾಗಿ ಟಿ. ಬುಸನಹಳ್ಳಿಯ ಸೋಮೇಶ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಚೀಮಂಗಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಬೇರ್ಪಟ್ಟು ಪ್ರತ್ಯೇಕವಾಗಿ ಅಸ್ತಿತ್ವಕ್ಕೆ ಬಂದ ಕುಂಬಿಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ಪದಾಧಿಕಾರಿಗಳ ಸ್ಥಾನಕ್ಕೆ ಸಹಕಾರ ಸಂಘದ ಕಚೇರಿಯಲ್ಲಿ ಬುಧವಾರ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಕೆಎಂ ಭೀಮೇಶ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮೇಶ್ ಮಾತ್ರವೇ ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಭೀಮೇಶ್ ಅವರು ಅಧ್ಯಕ್ಷರಾಗಿ ಮತ್ತು ಸೋಮೇಶ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿರುವುದು ಚುನಾವಣಾ ಅಧಿಕಾರಿ ಮಂಜುನಾಥ್ ಘೋಷಿಸಿದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸಂಘದ ನಿರ್ದೇಶಕರು, ಅವರ ಬೆಂಬಲಿಗರು ಬೃಹತ್ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಕೆಎಂ ಭೀಮೇಶ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕುಂಬಿಗಾನಹಳ್ಳಿ ಇವತ್ತಿದು ಸುಮಾರು 16 ವರ್ಷಗಳಿಂದ ಚೀಮಂಗಲಲ್ಲಿ ನಮ್ಮದು ಜಾಯಿನ್ ಆಗಿತ್ತು. ನಮ್ಮದು ಹೆಚ್ಚು ಪಂಚಾಯತಿ ಇದು ಹಿಂದೆ ನಮ್ಮ ರೇವಣ್ಣ ಸಾಹೇಬ್ ಇಲ್ಲಿ ಕುಂಬಿಗಾನಹಳ್ಳಿಯಲ್ಲಿ. ಆ ರೇವಣ್ಣರು ತರಬೇಕಂತ ಭಾಳ ಪ್ರಯತ್ನ ಮಾಡಿದ್ದು. ಅವರು ಅಲ್ಲಿ ಡೈರೆಕ್ಟರ್ ಆಗಿದ್ದಾಗ ಕಾರಣಾಂತರಗಳಿಂದ ತರೋಕ್ಕಾಗಲಿಲ್ಲ. ಆಮೇಲೆ ಅದು ಸೊಸೈಟಿ ಸೂಪರ್ಸೀಡ್ ಆಯಿತು, ಅದು ಹೊರಟೋಯ್ತು. ಆಮೇಲೆ ಆವತ್ತಿನಿಂದ ಇವತ್ತುವರೆಗೂ ಸುಮಾರು ಸರಿ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಕಾರಣಾಂತರದಿಂದ ಆಗಲಿಲ್ಲ. ಈಗ ಅದಕ್ಕೆ ಟೈಮ್ ಬಂದಾಗ ನಾವು ಎಲ್ಲ ಪಂಚಾಯತಿನಲ್ಲಿ ಮಾತಾಡಿ ಆಮೇಲೆ ಎಲ್ಲ ಸೇರನ್ನು ಕಲೆಕ್ಟ್ ಮಾಡಿ ಇವತ್ತು ಆ ಸೇರುಗಳೆಲ್ಲ ಕಟ್ಟಿ ಇವತ್ತು ಪಂಚಾಯತಿನಿಂದ ಇದು ಚೀಮಂಗಲಿಂದ ಬಿಡುಗಡೆ ಮಾಡಿಸಿ ನಮ್ಮ ಸಿ.ಡಿ.ಒ ಮಂಜುನಾಥ್ ಸರ್ ಇರ್ಬೋದು, ನಮ್ಮ ಇವರು ಇರ್ಬೋದು, ಯಾರು ಇರ್ಬೋದು, ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಸುಮಾರು ಇದು ಸತತವಾಗಿ 10-11 ತಿಂಗಳು ನಾವು ಪ್ರಯತ್ನ ಪಟ್ಟಿದ್ದೀವಿ. ಸೊಸೈಟಿಯನ್ನು ಬೇರ್ಪಡಿಸಿ ಸೊಸೈಟಿನ ಇಲ್ಲಿ ತರೋದಕ್ಕಾಗಿ. ಅದು ಎಲ್ಲ ನಮ್ಮ ಪಂಚಾಯಿತಿಯ ಎಲ್ಲ ನಮ್ಮ ಮತಬಾಂಧವರಲ್ಲಿ ನಾನು ಏನು ಸಹಕರಿಸಿದ್ದಕ್ಕೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತೊಂದು ದಿವಸ ನಾವು ಏನಿವತ್ತು 11 ಜನ ಮೆಂಬರ್ಸ್ ಆಗಿದ್ದೀವೋ ಎಲ್ಲರೂ ಸಹ ನಮ್ಮ ಹಿಂದೆ ನಿಂತು ನಮಗೆ ಬಲಭುಜಾಗಿ ಕೆಲಸ ಮಾಡಿದರು. ಇವತ್ತು ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಇತ್ತು. ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಇನಾಮಿನೇಷನ್ ಆಗಿ ಯಾರೂ ಸಹ ಅಪ್ಲಿಕೇಶನ್ ಹಾಕ್ತೀರಾ, ಅಧ್ಯಕ್ಷರು ಹಣ ನೀವು ಆಗಬೇಕು, ಉಪಾಧ್ಯಕ್ಷರು ಸೋಮಣ್ಣವ್ರಾಗಬೇಕಂತೇಳಿ ನಮ್ಮವರೆಲ್ಲರೂ ಸಹ ಅದನ್ನು ಒಮ್ಮತದಿಂದ ಹೇಳಿದರು. ಅದು ನಾನು ಅವ್ರಿಗೆ ಇದು ಬರೀ ಕೈಯಲ್ಲಿ ನಾವು ಒಂದು ಬಿಲ್ಡಿಂಗ್ ಇಲ್ಲ, ಒಂದು ಜಾಗ ಇಲ್ಲ, ಏನೂ ಇಲ್ಲ. ಇವತ್ತು ನಾವು ಅದು ಯಾವುದೋ ಸಣ್ಣದೊಂದು ತಗೊಂಡಿದ್ದೀವಿ. ಅದರಲ್ಲಿ ಕೂತು ಇವತ್ತು ಇದನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕನ್ನೋದನ್ನು ಒಂದು ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಇದನ್ನು ನಮ್ಮ ಶಾಸಕರ ಗಮನಕ್ಕೂ ಒಂದು 2-3 ಸಲ ನಾನು ಭೇಟಿ ಮಾಡಿ ಶಾಸಕರ ಗಮನಕ್ಕೂ ತಂದು ಶಾಸಕರಲ್ಲಿ ಮನವಿ ಮಾಡಿ ಅವ್ರ ಹತ್ರ ಕೇಳಿ ಅದನ್ನು ಅವ್ರ ಸಲಹೆ ತಗೊಂಡು ನಮ್ಮ ಮುಂದೆ ಹೋಗೋಕೆ ಒಂದು ಯೋಚನೆ ಮಾಡ್ತೀವಿ. ಆಮೇಲೆ ಹಿರಿಯರಾದಂಥ ನಮ್ಮ ಬಂಧುಮನೆಯಪ್ಪನವ್ರು ಇರ್ಬೋದು, ಆಮೇಲೆ ನಮ್ಮ ಹುಡುಗರು ರಾಮಣ್ಣವ್ರು ಇರ್ಬೋದು, ಆಮೇಲೆ ನಮ್ಮ BC ಬ್ಯಾಂಕ್ ಮಾಜಿ ಅಧ್ಯಕ್ಷರು ನಾಗರಾಜನವರು ಅವರು ಸಹ ನಾನು ಮಾತನಾಡ್ತೀನಿ. ಒಂದು 4-5 ಸಲ ಭೇಟಿ ಮಾಡಿ ನಾನು ಮತ್ತು ನಮ್ಮ ಉಪಾಧ್ಯಕ್ಷರು ಅವರು ಸಲಹೆಯನ್ನು ತಗೊಂಡು ಆಮೇಲೆ ಇಲ್ಲಿ BC ಬ್ಯಾಂಕು ಸದ್ಯಕ್ಕೆ ನಿಂತಿದೆ. ಅದು ಅಧ್ಯಕ್ಷ ಆದಮೇಲೆ ಅಲ್ಲಿ ಯಾರು ಅಧ್ಯಕ್ಷ ಆಗ್ತಾರ ಅವ್ರನ್ನೂ ಸಲಹೆ ತಗೊಂಡು ನಾವು ಇದನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋದನ್ನು ಒಂದು ತೀರ್ಮಾನ ಮಾಡಿದ್ವಿ. ಖಂಡಿತ ತಗೊಂಡೋಗ್ತೀವಿ ಅನ್ನೋದೊಂದು ಭರವಸೆ ಇದೆ. ಅದಕ್ಕೆ ನಾನು ಇಲ್ಲಿ ಇವತ್ತೇನು ನನಗೆ ಅಧ್ಯಕ್ಷರ ಸ್ಥಾನ ಕೊಟ್ಟಿದ್ದಕ್ಕೆ ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಉಪಾಧ್ಯಕ್ಷ ಸೋಮೇಶ್ ಸೇರಿದಂತೆ ನಿರ್ದೇಶಕರಾದ ಅಂಬರೀಶ್, HM ಬೈರೇಗೌಡ, ಭವ್ಯ, ಆರ್ ಗೀತಾ, DS ಮುನಿಸ್ವಾಮಿಗೌಡ, G ಮುನಿರಾಜು, ನಾಗಭೂಷಣ್, HN ಮಹೇಶ್, K ರಾಧಮ್ಮ ಹಾಗೂ ಚುನಾವಣಾ ಅಧಿಕಾರಿ ಮಂಜುನಾಥ್ ಹಾಜರಿದ್ದರು. ಕುಂಬಿಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಶಿಡ್ಲಘಟ್ಟ ತಾಲೂಕು ಈ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯನ್ನು ನಾವು ದಿನಾಂಕ 24/5/2026 ಭಾನುವಾರ ನಿಗದಿಪಡಿಸಿದ್ವಿ. ದಿನಾಂಕ 15/5/2026 ಶುಕ್ರವಾರದಂದು ಆಕಾಂಕ್ಷಿತ ಸದಸ್ಯರು ನಿರ್ದೇಶಕರ ಸ್ಥಾನಗಳಿಗೆ ನಾಮಪತ್ರಗಳನ್ನು ಸಲ್ಲಿಸೋದಕ್ಕೆ ಕಾಲಾವಕಾಶ ಇತ್ತು. ದಿನಾಂಕ 15 ಮತ್ತು 16 2 ದಿವಸ ನಾಮಪತ್ರ ಸ್ವೀಕೃತಿಗೆ ಕಾಲಾವಕಾಶ ಇತ್ತು. 11 ಸ್ಥಾನವಾದ ನಾಮಪತ್ರಗಳು ಸ್ವೀಕೃತ ಆಗಿತ್ತು. ದಿನಾಂಕ 17/5/2026 ನಾಮಪತ್ರ ಪರಿಶೀಲನೆಯನ್ನು ನಾವು ನಡೆಸಿದ್ವಿ. ಹಾಗೆ ದಿನಾಂಕ 18/5/2026 ಸ್ಥಾನವಾರು ನಾಮಪತ್ರ ಸಲ್ಲಿಸಿದ
ಉಮೇದುವಾರರು ಮತ್ತು ಸ್ಥಾನವಾರು ಚುನಾಯಿಸಬೇಕಾದ ಸ್ಥಾನಗಳ ಸಂಖ್ಯೆ ಸಮ ಇದ್ದಿದ್ದರಿಂದ ಕುಂಬಿಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇಮಿತ ಕುಂಬಿಗಾನಹಳ್ಳಿ ಎಚ್ ಕ್ರಾಸ್ ಶಿಡ್ಲಘಟ್ಟ ತಾಲೂಕು ಈ ಸಹಕಾರ ಸಂಘದ ಆಡಳಿತ ಮಂಡಳಿಗೆ 11 ಜನ ಸದಸ್ಯರು ವಿವಿಧ ಸ್ಥಾನಗಳಿಂದ ನಿರ್ದೇಶಕರುಗಳಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಅದರ ಮುಂದಿನ ಭಾಗವಾಗಿ ಪದಾಧಿಕಾರಿಗಳ ಚುನಾವಣೆಯನ್ನು ನಾವು ಈ ದಿನ ಹಮ್ಮಿಕೊಂಡಿದ್ವಿ. ಬೆಳಗ್ಗೆ 11 ಗಂಟೆ ಒಳಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ನಾಮಪತ್ರಗಳನ್ನು ನಿಗದಿತ ನಮೂನೆಯಲ್ಲಿ ಸಲ್ಲಿಸೋದಕ್ಕೆ ಕಾಲಾವಕಾಶ ಇತ್ತು. ಬೆಳಗ್ಗೆ 11 ಗಂಟೆ ಒಳಗೆ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ KM ಭೀಮೇಶ್ ಬಿನ್ ಮುನಿಶಾಮಪ್ಪ ಇವರು ನಾಮಪತ್ರ ಸಲ್ಲಿಸಿದರು. ಇವರಿಗೆ ಸೂಚಕರಾಗಿ ಮುನಿಶಾಮಗೌಡ DS ಮತ್ತು ಅನುಮೋದಕರಾಗಿ G ಮುನಿರಾಜು ಇವರು ಸಹಿ ಮಾಡಿದರು. ನಾಮಪತ್ರಗಳು ಕ್ರಮಬದ್ಧವಾಗಿದ್ದರಿಂದ ಅಂಗೀಕರಿಸಲಾಗಿದೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಸೋಮೇಶ್ ಬಿನ್ ನಾರಾಯಣಸ್ವಾಮಿ ಇವರು ನಾಮಪತ್ರ ಸಲ್ಲಿಸಿದರು. ಇವರಿಗೆ ಸೂಚಕರಾಗಿ HM ಬೈರೇಗೌಡ ಮತ್ತು ಅನುಮೋದಕರಾಗಿ ನಾಗಭೂಷಣ್ ಇವರು ಸಹಿ ಮಾಡಿದ್ದಾರೆ. ಕ್ರಮಬದ್ಧವಾಗಿದ್ದರಿಂದ ಅಂಗೀಕರಿಸಲಾಗಿದೆ. ಚುನಾಯಿಸಬೇಕಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ತಲಾ ಒಂದೊಂದು ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸ್ವೀಕೃತ ಆಗಿದ್ದರಿಂದ ಫಲಿತಾಂಶವನ್ನು ಅವಿರೋಧವಾಗಿ ಘೋಷಣೆ ಮಾಡೋದಕ್ಕೆ ತೀರ್ಮಾನಿಸಿದ್ವಿ. ಹಾಗಾಗಿ ಈ ದಿನ ಕುಂಬಿಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇಮಿತ ಶಿಡ್ಲಘಟ್ಟ ತಾಲೂಕು ಈ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಶ್ರೀ KM ಭೀಮೇಶ್ ಬಿನ್ ಮುನಿಶಾಮಪ್ಪ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಸೋಮೇಶ್ ಬಿನ್ ನಾರಾಯಣಸ್ವಾಮಿ ಇವರು ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ.